ವಂಡರ್ಲಾ ಅಂತ ಕೇಳಿ. ಅಲ್ಲ 35 ಆಯ್ತು. ವಾಟರ್ ಬಾಟಲ್ ಅಲ್ಲಿ ಎಂಥದೂ ಇಲ್ಲ ಹೊಳೆ ನೀರು. ಟಚ್ ಆಗೋಯ್ತು. ಹಾಯ್ ಹಲೋ ನಮಸ್ಕಾರ ಗುರುವೆ, ಎಲ್ಲರೂ ಹೇಗಿದ್ದೀರಾ? ಏನು ಚೆನ್ನಾಗಿ ತೋರ್ತಿದ್ದೆ ಮನೆ. ನಾವೇ ಆಟೋ ಓಡಿಸ ಈಗ ನೆಮ್ಮದಿಯಾಗಿರ್ಬೇಕಷ್ಟೇ ಅಷ್ಟೇ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಹಾಯ್ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಸಂಚಾರಿ ಶೆಟ್ಟಿ. ನೀವು ಯಾವ ಕಡೆ ಹೋಗ್ತಿದ್ರಿ? ಮುಂದೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಬಂದೆ ಮೆಟ್ರೋ ಸ್ಟೇಷನ್. 35 ಆಯ್ತು. ಟಿಕೆಟ್ ತಗೊಂಬ. ಮೆಜೆಸ್ಟಿಕ್ ಹಾಯ್ ಎಲ್ಲರೂ. ನಾವು ಇವತ್ತು ಹೋಗ್ತಿದ್ದು ಮಂತ್ರಾಲಯ. 10:30 ಬಸ್ಸು ಮೆಜೆಸ್ಟಿಕ್ಕಿಂದ. ಮೆಟ್ರೋ ತಗೊಂಡು ಹೋಯ್ಕ ಗಂಟೆ ಇಲ್ಲ, ಇನ್ನೂ ಟೈಮ್ ಇತ್ತು ಆರಾಮ್ ಹೋಯ್ಲಕ್ಕೆ. ಅಂತಲ್ಲಿ ಹೋಗಿ ತಿಂದ್ಕೊಂಡಪ್ಪ ಸರಿ ಆಯ್ತು ಅಂದೇಳಿ. ಈ ಆಟೋದವ್ರು ಮತ್ತು ಕ್ಯಾಬ್ ಅವ್ರ ಮೇಲೆ ರೋಡಲ್ಲಿ ನಿಲ್ಲಿಸ್ಕೊಂಡಾಗಲ್ಲ, ಬಸ್ಸಿಗೆ ಪಿಕಪ್ ಮಾಡೋಕ್ಕೂ ಜಾಗಿಲ್ಲ. ಅವ್ರು ಅರ್ಧ ರೋಡ್ ಮೇಲೆ ಪಿಕಪ್ ಮಾಡ್ತೀವಿ. ಈ ರೋಡ್ ಜಾಮ್ ಅದು. ಪೊಲೀಸ್ ಹೇಳೋರು ಕೆಂಬರ್ ಯಾರು ಇಲ್ಲಪ್ಪ ಬಂದು. ದೇವ್ರೆ, ನಾ ಹೇಳಿ ಪೊಲೀಸಿಗೆ ಏನು ನಮ್ಮ ಬಂದರೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ. ಈ ಬಲ ಓಡಿಸಿ ಬಸ್ನು ಓಡಿಸ್ತಿದ್ರು ಬಂದು. ಈಗ ನಾ ಇಲ್ಲಿ ಬಸ್ಸು ಕಡೆಗೆ ನಮ್ಮ ಬಸ್ಸು ಓಡಿಸ್ದೆ. ಫೈನಲಿ ಬಸ್ ಬಂತು. ಅಯ್ಯಪ್ಪ, ಹೊಸ ಗಾಡಿ ಅಣ್ಣ, ಹೊಸ ಗಾಡಿ. ವಾಟರ್ ಬಾಟಲ್ ಭಯಂಕರ ರೆಡಿಲ್ಲ. ನೀರು ಬಾಟ್ಲ್ ಎಲ್ಲ ಕೊಟ್ಟಿರ್ತಾರೆ. ಎಸ್, ಗಾಡಿ ಹಾಕಿ. ನಾನು ಇವತ್ತು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಮಾಡ್ತಿದ್ದೆ. ಶ್ರೀಲಕ್ಷ್ಮಿ ಟ್ರಾವೆಲ್ಸ್ ಅಂತ. ಇದು ಮೈಸೂರಿಂದ ಮಂತ್ರಾಲಯ ಆಪ್ರೇಟ್ ಮಾಡುತ್ತೆ ಬೆಂಗಳೂರು. ಹೊಸ 13.5 ಮೀಟರ್ ಚೇಸಿ MG ಕೋಚ್ ಬಿಲ್ಟ್ ಗಾಡಿ ಹೊರಬದಿನ ಕಾಮಕ್ಕೆ ಎಷ್ಟು ಚಂದ ಇತ್ತು, ಕ್ಲೀನಾಗಿತ್ತು. AC ಗಾಡಿ ಒಳಗಡೆದೂ ಅಷ್ಟೇ ಕಂಫರ್ಟೇಬಲ್ ಆಯಿತು. ಸಂಜೆ ಸಿಗೋಣ. ರಾತ್ರಿ 10:30 ಮೆಜೆಸ್ಟಿಕ್ ಬಿಟ್ಟು ನಾನು ಬೆಳಿಗ್ಗೆ 6 ಗಂಟೆ ಕರೆಕ್ಟಾಗಿ ಮಂತ್ರಾಲಯಕ್ಕೆ ಬಂದು ರೀಚ್ ಆಯಿತು. ರೂಮ್ಗೆ ಅಂತ ಬುಕ್ ಮಾಡಿಲ್ಲ. ಇದು ಬರುತ್ತೆ ಜನ ಕಂಡ್ರೆ ಕಾಲಕ್ಕೂ ಜಾಗ ಇಲ್ಲ, ಸಿಕ್ಕಾಪಟ್ಟೆ ರಶ್ ಇದೆಯಾ ಅಂತ ಕಲಿ ಗೊತ್ತಿಲ್ಲ. ನಾನು ನನ್ನ ಲೈಫ್ ಟೈಮಾಗ ಒಂದು 5-6 ಸತಿ ಬಂದೆ ನಮ್ಮ ಮಂತ್ರಾಲಯಕ್ಕೆ. ಒಂದು ಸತಿ ಇಷ್ಟಪ್ಪ ಜನ ಕಾಣಿಲ್ಲ ಆಯ್ತು ಮಾರ್ರೆ. ಎಂಥ ಜನ ಇದ್ರು ಕಾರಣ 3 ಗಂಟೆ ಇದ್ಕೊಂಡು ಕ್ಲೀನಾಗಿ ದರ್ಶನ ಮಾಡ್ಕಿದ್ರು. ಇಷ್ಟಪ್ಪ ಜನ ಮಂತ್ರಾಲಯಕ್ಕೆ ಹಾಕಿ ಒಂದು ಮಾತಿತ್ತು ಗೊತ್ತಿತ್ತ, ನೀವು ಎಷ್ಟೇ ಟ್ರೈ ಮಾಡ್ರು ಹಾಕತ್ತೀರ. ದೇವ್ರು ನಿಮ್ಮನ್ನು ಕರ್ಸ್ಕೊಂಡು ಕರೆಯೋಗಿ ನಿಂತ್ಕೊಂಡ್ರೆ ಹೆಂಗೆ ಅವ್ರು ಮಾಡಿ ಕರ್ಸ್ಕೊಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಇರಕ್ಕೆ ಅಂತ ಕನಿಗೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಕೊಂತ ಕೇಳಿ. ಲಾಂಗ್ ವೀಕೆಂಡ್ ಇತ್ತು ಮಂತ್ರಾಲಯಕ್ಕೆ ಹೋಗ್ಬಂದು. ನಾನು ಸುಮಾರು ಜನ ಫ್ರೆಂಡ್ಸ್ ಹತ್ರ ಕೇಳಿ ಎಲ್ಲ ಬಪ್ಪರ್ ಅಂತ ಮಾಡ್ರೆ ಅಂತಾರು ಕೆಲಸ ಇತ್ತು ನೀ ಹೇಳಿ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡು. ಎಲ್ಲರಿಗೂ ವೇಟ್ ಮಾಡೋರೊಳಗೆ ನಾನು ಟ್ರೈನ್ ಟಿಕೆಟ್ ಬುಕ್ ಮಾಡಿ ಕಾಣಿಲ್ಲ. ಆಯ್ತು ಎಂಡ್ ಬಂದ್ಬಿಟ್ಟು ನಂಗೆ ಟ್ರೈನ್ ಟಿಕೆಟು ಸಿಕ್ಕಿಲ್ಲ. ಬಸ್ಸಲ್ಲಿ ಹಾಕೊಂಡ್ರೆ 1,500-2,000 ಮೇಲೆ ಟಿಕೆಟ್ ರೇಟ್ ಇದ್ದಿತ್ತು. ನನಗೆ ಹ್ಯಾಂಗೋ ಅದೃಷ್ಟಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ರೆಡ್ ಬಸ್ಸಿಗೆ 820 ರೂಪಾಯಿ ನಾನು ಹೋತಾ ಬತ್ತೆ 2 ಟಿಕೆಟ್ AC ಬಸ್ಸಿಗೆ ಸಿಕ್ಕೊಂಡು. ಹಾಗೆ ರೂಮಿಗೂ ಒಬ್ಬರು ಯಾರೋ 300 ರೂಪಾಯಿ ನಂಗೆ ಒಂದು ರೆಡಿ ಆಪ್ಗೆ ಒಂದು ಸಣ್ಣ ರೂಮ್ ಕೊಟ್ಟು ಜಾಗ ಕೊಟ್ಟು ಬಿಸಿನೀರೆಲ್ಲ ಕೊಟ್ಟರು ಮಾರೆ. ಅಯ್ಯಬ್ಬ ಹೇಳಿಗ ಉಂಡ್ಕ ಹೊರಗೆ ಬಂದು ಒಂದು ಹೇಳಿ. ಸುಸ್ತಾಯ್ತಾ? ಸಾಕಾಯ್ತು. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್. ಹೆಸರು ಅಂತ ನಿಂದು? ಲಕ್ಷ್ಮಿ. ಎಷ್ಟನೇ ಕ್ಲಾಸು? ಸೆಕೆಂಡ್. ಊರು? ದೇವ್ರೇನಾ? ಮಂತ್ರಾಲಯಂ. ಎಲ್ರಿಗೂ ಮಂತ್ರಾಲಯಕ್ಕೆ ಬರಕ್ಕೆ ಹೇಳು. ಎಲ್ಲರೂ ಮಂತ್ರಾಲಯಕ್ಕೆ ಬನ್ನಿ. ರಾಯರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ.
ಆಶೀರ್ವಾದ ಪಡ್ಕೊಳ್ಳಿ. ನನ್ನನ್ನು ಮಾತಾಡಿಸಿ, ನನ್ನ ಮಾತಾಡಿಸಿ, ಚಾಕ್ಲೇಟ್ ಕೊಡಿಸಿ. ಚಾಕ್ಲೇಟ್ ಕೊಡಿಸಿ. ಹೊಳೆ ನೀರೆಲ್ಲ ಖಾಲಿ, ಎಂಥದೂ ಇಲ್ಲ ಹೊಳೆ ನೀರು. ಎಸ್ ಗಾಯ್ಸ್, ಮಂತ್ರಾಲಯ ದರ್ಶನ ಆಯಿತು. ಹೊರಟು ವಿಜಯೇಂದ್ರ ಲಾಡ್ಜು. ಸೊ ನಂಬರ್ನ ಹಾಕಿರುತ್ತೆ, ನೆಕ್ಸ್ಟ್ ಟೈಮು ಬುಕ್ ಮಾಡ್ಕೊ ಬನ್ನಿ, ಒಳ್ಳೆಯ ಫೆಸಿಲಿಟೀಸ್ ಕೊಡ್ತರು. ನಿಜ ಎಲ್ಲೂ ರೂಮ್ ಸಿಕ್ಕೋದಲ್ಲ ಇತ್ತು. 300 ರೂಪಾಯಿಗೆ ಒಂದು ರೂಮ್ ಕೊಟ್ಟು, ರೆಡಿ ಅಪ್ ಜಾಗ ಕೊಟ್ಟು, ಲಗೇಜೆಲ್ಲ ಇಟ್ಕೊಂಡು, ಕ್ರೇಜಿ. ಪರವಾಗಿಲ್ಲ, ಒಳ್ಳೆ ಆಯ್ತು. ಅಭಯ ಆಂಜನೇಯ. ಸಿಕ್ಕಾಪಟ್ಟೆ ಜನ ಇವತ್ತು. ಮಾಮೂಲಿ ಲೈನಿಗೆ 3 ಅವರ್ ದರ್ಶನ. ಮಂತ್ರಾಲಯ ಖಾಲಿ ಹೊಡಿತಿರ್ತಿದ್ವಿ. ಎಲ್ಲಿಂದ ಜನ ಬುಕ್ ಶುರು ಮಾಡ್ರೋ ಗೊತ್ತಿಲ್ಲ. ಈಗ ಚೆಂದ ತೋರ್ತಿದ್ದೆ. ಎಂಥ ಶಕಿ ಮಾರ್ರೆ ಯಾರು. ಅಯ್ಯಬ್ಬ, ಒಂದೊಂದು ಆಟೋಗೆ ಎಂಥ ಕಮ್ಮಿ ಅಂದರೆ ಒಂದು 10-12 ಜನ ಮೇಲೆ ಹಾಕ್ತಿದ್ರು. 150 ರೂಪಾಯಿ ದುಡ್ಡೇ ಮಾಡ್ತಾರೆ ಎಲ್ಲ. ನಮ್ಮ ಆಟೋ ಎಲ್ಲಿತ್ತು? ನಮ್ಮ ಆಟೋ ಮಧ್ಯೆ. ಇಲ್ಲಿ ಹಬ್ಬ ಸಮಸ್ಯೆ ಅಂತಂದರೆ ಒಬ್ಬೊಬ್ರು ಹಬ್ಬದಲ್ಲ, ಬೇರೆ ಬೇರೆ ಪಾರ್ಟಿ ಎಲ್ಲ ಬರ್ತಾರೆ. ಅವೆಲ್ಲ ಹೋದ ಜಬ್ ಹಿಡ್ದು ಹಾಕೊಂಡು ಲೇಟ್ ಮಾಡ್ತಕ್ಕಂಥ ಲೇಟೇ ಯಾವತ್ತು ಇಲ್ಲಿಗೆ. ಮನೆ ನಾವೇ ಆಟೋ ಓಡಿಸೋ ಈಗ. ಈ ಆಟೋದಾಗ ಎಂಥದ್ದು ಇಲ್ಲ ದೇವರೇ, ಎಂಥದ್ದು ಇಲ್ಲ. ಅದ್ರಾಗ ಯಾವ ಓಡಿಸ್ತಾರೋ ಅವರು. ಬೋಲ್ಟ್ ನಟ್ಟೆಲ್ಲ ಅಲ್ಲಾಡುತ್ತಪ್ಪ ಇಲ್ಲ. ಕಾಣಿ ಹಣ್ಣು ಹುಡುಕ್ತಿದ್ರು ನಮ್ಮ ಆಟೋ ಡ್ರೈವರ್. ಬರ್ತಿಲ್ಲ, ಯಾರೂ ಬರ್ತಿಲ್ಲ. ಹೌದೌದು, ಲೇಟ್ ಮಾಡ್ಕೊ ಕೂತ್ಕೊಂತ. ಒಂದೊಂದು ರೂಮಿಗೆ 3,500-4,000 ರೂಪಾಯಿ ಅಂತಾರೆ. ಹಂಗೆ ಯಾವತ್ತು ದೇವ್ರ ಕಂಡಾಗ ಒಂದು 200-300 ರೂಪಾಯಿಗೆ ಲಗೇಜ್ ಎಲ್ಲ ಇಟ್ಕೊಂಡು ರೆಡಿ ಅಪ್ ಟೈಮ್ ಜಾಗ ಕೊಟ್ಟರು. ಒಳ್ಳೆ ಇರ್ತರು, ಒಳ್ಳೆ ಜನನೂ ಇರ್ತರು ನಮ್ಮ ಜಾಗದಾಗ, ದೇವಸ್ಥಾನ ಜಾಗದಾಗೆ. ಬಟ್ ದೇವ್ರ ದರ್ಶನ ಮಾತ್ರ ಒಳ್ಳೆ ಆಯ್ತು. ಸಂಜೆ ಸಾಯಂ ಟೈಮ್ ಸಿಕ್ಕರೆ ಇನ್ನೊಂದು ರೌಂಡ್ ದರ್ಶನ ಮಾಡ್ಕೊಬಾರ್ದು. ಹೋಗಿ ಜನ ಕಡಿಮೆ ಇದ್ದರೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಾಂಬ. ಇದು ನನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನೋದು ಮಂತ್ರಾಲಯಕ್ಕೆ ಹೋದ. ಬೆಂಗಳೂರಿಂದ ಒಬ್ಬನೇ ಹೊರಟು ಬಂದು ನಾನು ಬೆಳೆಯ ಕಾಂಬತ್ತಿಗೆ ಅಷ್ಟು ಜನ ನಿಂತಿರು. ಲೈನಿಗೆ ಅಂದ್ರೆ ಯಾರೋ ಅಂದರು 3 ಅವರ್ 4 ಅವರ್ ಬೇಕಂತ. ತಿಂಡಿ ಮಾಡ್ಕೊಂಡು ನೀರು ಬಾಟ್ಲ್ ಇಟ್ಕೊಂಡು ತಿಂಡಿ ಮಾಡ್ಕೊಂಡು ವಾಪಸ್ ಹೊರಡೋದು ಕಂಡ್ರೆ ನನ್ನ ಫ್ರೆಂಡ್ ಮತ್ತು ಅವ್ರ ಅಕ್ಕ ಅವರು ಬಂದಿದ್ದೀರಿ ಮಂತ್ರಾಲಯ. ನಾನು ಜನ ಸುಮಾರು ಇದ್ದು ನನಗೆ ಅವತ್ತು ಹೇಳೋಕ್ಕೂ ಅವ್ರು ಅಂದರು ಒಬ್ಬನೇ ಬಂದಿದ್ಯಾ, ಹಂಗೆ ನಮ್ಮ ಮಟ್ಟಿಗೆ ಬಾ, ನಮಗೆ ಪರಿಚಯ ಇಬ್ಬರಿದ್ದರು, ಒಳಗೆ ಬಿಡ್ತಾರೆ ನನಗೆ ಹೇಳಿದ್ರು. ಪಾಪ ಅವ್ರ ಪರಿಚಯದಾರರು ನನ್ನನ್ನು ಸೇರಿಸ್ಕೊಂಡು ಇವರೊಟ್ಟಿ ಒಳಗೆ ಬಿಟ್ಟರೆ ಹತ್ತಲಾಗಿ 3 ಅವರ್ 4 ಅವರ್ ಬೇಕಪ್ಪ ದರ್ಶನ. 1 ಅವರಾಗೆ ಎದುರಿಗೆ ಆಯ್ತು. ಈಗ ಇದೇ ಅಲ್ದ ದೈವ ಇಚ್ಛೆ ಅಂತ ಹೇಳಿದ್ರೆ. ಈಗ ಅಪ್ಪಣ್ಣಾಚಾರ್ಯರ ಸೇವಾ ಟ್ರಸ್ಟ್. ಶಿಲಾ ಬೃಂದಾವನ, ಒಂದೇ ಶಿಲಾ ಕಟ್ಟೋ ಬೃಂದಾವನ ಇವ್ರದ್ದು ರಾಘವೇಂದ್ರ ಸ್ವಾಮಿ ಅಂತ. ಇನ್ನೊಂದು ಬೃಂದಾವನ ಮಂತ್ರಾಕ್ಷತೆ ಕೊಡ್ತಿದ್ರು ಅಂದ್ರೆ ಇಲ್ಲೇ ಕಳಿಸ್ಕೊಂಬ. ಚಲಮ್ಮ ದೇವಸ್ಥಾನ. ಕ್ಯಾಮರಾ ಹಿಡ್ಕೊ ಕೈಲಿಲ್ಲ, ಮುಖ ಕಾಮ್ದಪ್ಪ. ಎಲ್ಲ ದರ್ಶನ ಆಯ್ತು, ಮಂತ್ರಾಕ್ಷತೆ ತಗೊಂಡಾಯ್ತು. ಪಾಪ ಸೀದಾ ಟಚ್ ಆಗೋಯ್ತು. ಇಲ್ಲೂ ಅಷ್ಟೇ ನಾವು ಮುಗಿಸ್ಕೊಬಂತ. ನಮ್ಮ ಒಟ್ಟಿಗೆ ಬಂದು ಪಾರ್ಟಿನೂ ಪತ್ತಿ ಇಲ್ಲ. ಆಟೋ ಅಣ್ಣ ಹುಡ್ಕೋಕೆ ಹೋಯ್ತು ಎಲ್ಲರ ಮೇಲೆ. ಏನು ಟೈಮೇ ಇಲ್ಲ, ಇನ್ನು 3 ಕಾಲದಷ್ಟೇ. ಆರಾಮ್ ಟೈಮ್ ಇತ್ತು, ಆರಾಮ್ ಹೋಗ. ಸ್ವಾಮಿಗೆ ಕವಚ ಅಲಂಕಾರ ಮಾಡಿರುತ್ತಾರೆ.
దర్శనానికి వచ్చే భక్తులు తూర్పు ఈశాన్య నుంచి రాబడను. ఫోటో వీడియో ಕೆಲಸ ಮಾಡ್ಕೊಂಡು ಆರಾಮಾಗಿರ್ರಿ. ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ ಅಷ್ಟೇ. ಪಂಚಮುಖಿ ದೇವಸ್ಥಾನದಿಂದ ಹಂಗೆ ಹೊರಡುವ ಹೊತ್ತಿಗೆ ಬೆಂಗಳೂರಿನಲ್ಲಿ ಒಬ್ರು ಹುಡುಗ ಸಿಕ್ಕರು ಮಾರ. ಅವ್ರ ಹತ್ರ ಮಾತಾಡ್ಸ್ಕೊಂಡು ಹಂಗೆ ಸ್ವಲ್ಪ ತಮಾಷೆ ಮಾಡ್ಕೊಂಡು ಗಮ್ಮತ್ತು ಮಾಡ್ಕೊಂಡು ನಾನು ಹೊರಟೆ. ಈಗ 2:30 ಹೊರಟೆ ಇದೆ ಮರ. ನಾನು ವಾಪಸ್ 5:30 6 ಗಂಟೆ ಆಯ್ತಿತ್ತು. ಹೆಂಗೋ ಇನ್ನೂ 3 ಗಂಟೆ ಟೈಮ್ ಇತ್ತಲ್ಲ, ಹೋಗಿ ದರ್ಶನ ಮಾಡಿ ನೆನೆಸ್ಕೊಂಡೆ. ಹಿಂದೆ ಕೂತ್ಕೊಂಡಿದ್ದೆ ಬಪ್ಪತ್ತಿ ಆಟೋದಾಗಿ ಕಾಣಿ ನಮ್ಮ ಊರ್ ಬದಿ ಬಸ್ ಹ್ಯಾಂಗೆ ಬರ್ತಿತ್ತು ಅಂತ ಹೇಳಿ. ಇದು ಮಂತ್ರಲಾಯಿಂದ ಮಂಗಳೂರಿಗೆ ಬಸ್. ಊರ್ ಬದಿಯಿಂದ ಬಪ್ಪರ್ ಕುಂದಾಪುರ ಥರ ಹೊತ್ತಿದ್ದಾರೆ. ಇದ್ರ ಬರ್ಲಿಕ್ಕಿಲ್ಲ. ಗಾಡಿ ಕಂಡದ್ದು ಏನೋ ಒಂಥರ ಮಜಾಪ. ನಿಲ್ಲಿಸ್ಕೊಂಡು ಒಂದು ಫೋಟೋ ತೆಗಿಲ್ಲ ಅಂದ್ರೆ ಸಮಾಧಾನ ಆಗ್ತಿಲ್ಲ. ಜನ ಕಮ್ಮಿ ಇದ್ದು ದರ್ಶನ ಮಾಡೋಕೆ ಅಪ್ಪನೇ ಅನ್ಸ್ಕೊಂಡಿದ್ದೆ ಮಾರ. 6 ಜನ ಕಂಡ್ರೆ ಹಾಗೆ ಇದ್ದೀರಿ. 6 ಯಾವುದೋ ಒಂದು ಚಡಿಯಾಗಿ ಗ್ಯಾಪ್ ಸಿಕ್ತಪ್ಪ ಮಾರ. ಸ್ಪೆಷಲ್ ದರ್ಶನ ಒಳಗೆ ದಾರಿಯಾಗಿ ಹೋಗಿ ಕಾಣಿಸಿದೆ. ದೇವ್ರ ದರ್ಶನನೂ ಮಾಡ್ಕೊಂಡೆ, ಒಳಗೆ ಹಾಗೆ ರಥೋತ್ಸವ ಕಂಡೆ. ನಂಗೆ ರಾತ್ರಿ 9 ಗಂಟೆಗೆ ಬಸ್ ಇದ್ರಿಂದ ಈಗ ಬಡಾಳ್ ಟೈಮ್ ಇತ್ತು ಮಾರ. ಇನ್ನು 7:30 ಅದಷ್ಟೇ ಆಗಿತ್ತು. ದರ್ಶನ ಎಲ್ಲ ಆಗಿದ್ದಿತ್ತು. ಇನ್ನೊಂದು ಟೈಲ್ ಕೆಲಸ ಇಲ್ಲ. ಇನ್ನು ಸೀದಾ ಉಂಡ್ಕೊಂಡು ಹಾರ ಆಗಿತ್ತು ಅಷ್ಟೇ. ಅದಕ್ಕೆ ಲಾಸ್ಟ್ 1 ಟೈಮ್ ಟಿವಿ ಹಾಕದ್ದು ಮೆರವಣಿಗೆ ಕಂಡ್ಕೊಂಡು ಹಾಪ ಅಂದ್ರೆ ನಿಂತ್ಕೊಂಡೆಲ್ಲ. ಆಯ್ತು, ಒಳ್ಳೆ ರೈತ ದೇವ್ರ ದರ್ಶನ ಆಯ್ತು, ಎಲ್ಲ ಆಯ್ತು. ರಪ್ಪ ಅಂತ ಬ್ಯಾಗಿಗೆ ತಕೊಂಡು ಉಂಡ್ಕೊಂಡು 9 ಗಂಟೆಗೆ ಬಸ್. ಇನ್ನು 7:15 ಅಷ್ಟೇ. ಪ್ಲ್ಯಾನ್ ಮಾಡ್ರೆ ಲೈಫಾಗಿ ಎಂಥದ್ದು ಆತಿಲ್ಲ. ಅದಕ್ಕೆ ನಂಬ್ಕೊಂಡ ಸೀದಾ ಬ್ಯಾಗ್ ಎತ್ಕೊಂಡು ಒಬ್ಬನೇ ಎದ್ದು ಹಾತೈಕೊಂಡು ಸೀದಾ ಹಾರ್ ಮೇಲೆ ದಾರಿ ಮೇಲೆ ದೇವ್ರ ನಡ್ಸ್ಕೊಂಡು ಎಷ್ಟು ಒಳ್ಳೆ ಮಾಡಿ ದರ್ಶನ ಆಯ್ತು. ಎಷ್ಟು ನೆಮ್ಮದಿ ಸಿಕ್ತು ಕಾಣಿ. ಈಗ 9 ಗಂಟೆಗೆ ಬಸ್ ಹತ್ರ ಬೆಳಿಗ್ಗೆ 4:15 ಬೆಂಗಳೂರು ಅಂಬ್ರಿ ಕಾಣಿ. ಒಂದ್ ದಿವಸದಾಗೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಬಂದು ಇಲ್ಲ. ನಂದು ಇವತ್ತಿನ ವಿಡಿಯೋ ಇಷ್ಟೇ ಅಕ್ಕ. ಮತ್ತೊಂದು ವಿಡಿಯೋ ಸಿಕ್ಕು ಅಕ್ಕ. ಬಾಯ್. ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ?